ನಮಸ್ಕಾರ ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ಮಧ್ಯ ಕರ್ನಾಟಕದ ಆರಾಧ್ಯ ದೈವ ಶ್ರೀ ಗುರು ತಿಪ್ಪೇರುದ್ರಸ್ವಾಮಿ ದೇವಸ್ಥಾನಕ್ಕೆ ಶನಿವಾರ ಸಂಡೂರು ಶಾಸಕಿ ಅನ್ನಪೂರ್ಣಮ್ಮ ತುಕಾರಾಂ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿ ನಂತರ ಮಾಧ್ಯಮದೊಂದಿಗೆ ಮಾತನಾಡಿದರು. ಶ್ರೀ ಗುರು ತಿಪ್ಪೇರುದ್ರಸ್ವಾಮಿ ಪರಮ ಭಕ್ತರಾಗಿದ್ದು, ನಾನು ಶಾಸಕಿಯಾಗುವ ಮುನ್ನವೇ ಹರಕೆ ಹೊತ್ತಿದ್ದೆ. ಇಂದು ಶ್ರೀ ಗುರು ತಿಪ್ಪೇರುದ್ರಸ್ವಾಮಿ ದೇವಸ್ಥಾನಕ್ಕೆ ಅರ್ಧ ಕೆಜಿ ಬೆಳ್ಳಿ ನೀಡಿ ಹರಕೆ ತೀರಿಸಿದ್ದೇನೆ. ತಿಪ್ಪೇರುದ್ರಸ್ವಾಮಿ ದಯದಿಂದ ಈ ಭಾಗದ ರೈತರಿಗೆ, ಜಾನುವಾರುಗಳಿಗೆ ಉತ್ತಮ ಮಳೆ ಬೆಳೆಯಾಗಲಿ ಎಂದು ಶುಭ ಹಾರೈಸಿದ್ದಾರೆ. ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಸದಸ್ಯರಾದ ಹಾಗೂ ಸಹಕಾರ ಸಂಘ ಜಿಲ್ಲಾ ಯೂನಿಯನ್ ಬ್ಯಾಂಕ್ ಉಪಾಧ್ಯಕ್ಷ ಜೆಆರ್ ರವಿಕುಮಾರ್, ಓಬಯ್ಯ, ಪ್ರಕಾಶ್ ಹಾಗೂ ನಾಯಕನಹಟ್ಟಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಸಿಇಒ ಗಜುಗಾನಹಳ್ಳಿ ಡಿ ಬೋರಣ್ಣ ಇತರರು ಹಾಜರಿದ್ದರು. ಕಳೆದ ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಳ್ಳೋದಕ್ಕಾಗಿರಲಿಲ್ಲ. ಇವತ್ತು ಈ ಹೊಸ ವರ್ಷ ಯುಗಾದಿ ಒಂದು ವಿಶೇಷ ದಿನದಲ್ಲಿ ಇಲ್ಲಿ ಸುಮಾರು ವರ್ಷಗಳಿಂದ ನಾವಿಲ್ಲಿ ಸೇವೆ ಸಲ್ಲಿಸಿರ್ತಕ್ಕಂಥದ್ದು. ಹಾಗೆಯೇ ಇವತ್ತು ನಾನು ವಿಶೇಷವಾಗಿ ಸ್ವಾಮಿಗೆ ಅರ್ಧ ಕೆಜಿ ಬೆಳ್ಳಿಯನ್ನು ನಾನು ಒಂದು ಹರಕೆ ಹೊತ್ಕೊಂಡಿದ್ದೆ. ಅದು ನನಗೆ ಕೆಲಸ ಆಗಿದೆ. ಆ ನಿಮಿತ್ತ ಇವತ್ತು ಸ್ವಾಮಿಗೆ ನಾನು ಅರ್ಧ ಕೆಜಿ ಬೆಳ್ಳಿಯನ್ನು ಸಮರ್ಪಣೆ ಮಾಡೋದಕ್ಕೋಸ್ಕರ ಇವತ್ತು ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿರ್ತಕ್ಕಂಥದ್ದು. ಸುಮಾರು ವರ್ಷಗಳಿಂದ ಕೂಡ ನಮ್ಮ ಹಿರಿಯರು, ನಮ್ಮ ತಾತ ಮುತ್ತಾತಂದರು ಎಲ್ಲರೂ ಕೂಡ ಈ ದೇವಸ್ಥಾನದ ಭಕ್ತಾದಿಗಳು. ಆ ಸಂಪ್ರದಾಯವನ್ನು ನಾವು ಕೂಡ ಇವತ್ತು ಮುಂದುವರಿಸಿದ್ದೀವಿ. ಇವತ್ತು ಈ ದೇವಸ್ಥಾನಕ್ಕೆ ವಿಶೇಷವಾಗಿ ನಮಗೆ ಭಾಳ ಖುಷಿ ಕೊಡ್ತಕ್ಕಂಥ ಒಂದು ಸಂದರ್ಭ. ಹಾಗೆಯೇ ಇವತ್ತು ಈ ನೂತನ ಸಂವತ್ಸರದಲ್ಲಿ ನಾಡಿನ ಎಲ್ಲ ಜನತೆಗೂ ಸುಖ, ಶಾಂತಿ, ಸಮೃದ್ಧಿ ಮತ್ತು ನೆಮ್ಮದಿಯನ್ನು ತಿಪ್ಪೇರುದ್ರ ಸ್ವಾಮಿ ಕರುಣಿಸಲಿ ಅಂತೇಳಿ ನಾನು ಸ್ವಾಮಿಗಳ ಪಾದಗಳಲ್ಲಿ ಬೇಡ್ಕೊಳ್ತೇನೆ.